ಸ್ನೇಹಿತರೆ, ಸಮುದ್ರ ಮಂಥನದ ಈ ಒಂದು ವರ್ಣ ನಾವು ತುಂಬಾ ಕಡೆ ಕೇಳಿರ್ತೀವಿ. ಆದರೆ ಇದರ ಹಿಂದೆ ಇರುವಂತಹ ನಿಜವಾದ ಮತ್ತು ಪೌರಾಣಿಕ ಕಥೆ ಏನು ಅಂತ ತುಂಬಾ ಜನರಿಗೆ ಗೊತ್ತಿರಲ್ಲ. ಸೊ ಬನ್ನಿ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಆದಷ್ಟು ಕೂಲಂಕುಷವಾಗಿ ಸಮುದ್ರ ಮಂಥನದ ಬಗ್ಗೆ ಕಂಪ್ಲೀಟ್ ಸ್ಟೋರಿನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ದೂರ್ವಾಸ ಮಹಾಮುನಿಗಳು ಕೈಲಾಸಕ್ಕೆ ಶಿವ ಮತ್ತು ಪಾರ್ವತಿಯ ಭೇಟಿ ಮಾಡೋದಕ್ಕೋಸ್ಕರ ಹೋಗಿರ್ತಾರೆ. ಆ ಒಂದು ಮಹಾಮುನಿಗಳ ಭೇಟಿ ಮತ್ತು ಪ್ರೀತಿಯನ್ನು ಮೆಚ್ಚಿದಂತ ಶಿವ ಪ್ರೀತಿಯಿಂದ ಕಮಲದ ಹಾರವನ್ನ ಉಡುಗೊರೆಯಾಗಿ ಕೊಡ್ತಾರೆ. ಅದನ್ನು ಪಡೆದುಕೊಂಡಂತಹ ಮಹಾಮುನಿಗಳು ಕೈಲಾಸದ ಕಡೆಯಿಂದ ಇಂದ್ರಲೋಕದ ಮಾರ್ಗವಾಗಿ ಭೂಲೋಕಕ್ಕೆ ಬರುವಾಗ ಇಂದ್ರದೇವತನ ಐರಾವತದ ಮೇಲೇರಿ ಬರುವುದನ್ನು ಕಾಣ್ತಾರೆ. ಈ ಮಹಾಮುನಿಗಳು ಆ ಒಂದು ಕಮಲದ ಹಾರವನ್ನು ಇಂದ್ರದೇವರಿಗೆ ಪ್ರೀತಿಯಿಂದ ಕೊರಳಿಗೆ ಹಾಕ್ತಾರೆ. ಇದನ್ನು ಕಂಡಂತ ಇಂದ್ರ ಗರ್ವದಿಂದ ಎಂತೆಂಥ ಹಾರಗಳೇ ನನ್ನ ಹತ್ರ ಇದೆ, ಇದು ಯಾಕೆ ಅಂತ ಹೇಳಿ ತನ್ನಿಂದ ತೆಗೆದು ಆ ಆನೆಯ ದಂತಕ್ಕೆ ಹಾಕ್ತಾರೆ. ಆ ಆನೆಗೆ ಕಮಲದ ಹಾರದ ಸುವಾಸನೆ ಏನೋ ಇಷ್ಟ ಆಯಿತು. ಆದರೆ ಸ್ವಲ್ಪ ಹೊತ್ತಿನ ನಂತರ ಕಮಲದ ಹಾರದ ಸುವಾಸನೆಗೆ ದುಂಬಿಗಳು ಬರೋಕ್ಕೆ ಹೆಚ್ಚಾಯಿತು. ದುಂಬಿಗಳು ಬರುವುದು ಹೆಚ್ಚಾದಂತೆ ಆನೆ ಭಯಭೀತಗೊಳ್ಳುತ್ತೆ. ಭಯಭೀತಗೊಂಡಂಥ ಆನೆ ತನ್ನ ದಂತದಲ್ಲಿರುವಂತಹ ಹೂವಿನ ಹಾರವನ್ನು ನೆಲದಲ್ಲಿ ಹಾಕಿ ತನ್ನ ಕಾಲಿನಿಂದ ಒಸಕಿ ಬಿಡುತ್ತೆ. ವೀಕ್ಷಕರು, ಈ ಒಂದು ದೃಶ್ಯವನ್ನು ಕಂಡ ನಂತರ ಆ ಮಹಾ ತಪಸ್ವಿಗೆ ವಿಪರೀತ ಕೋಪ ಬರುತ್ತೆ. ಯಾಕಂದ್ರೆ ಈ ಇಂದ್ರನ ದುರಹಂಕಾರದಿಂದ ತನ್ನ ಭಕ್ತಿ ಹಾಗೂ ಪ್ರೀತಿಗೆ ಮೆಚ್ಚಿದಂತಹ ಪರಶಿವನು ಆ ಒಂದು ಹಾರವನ್ನು ಉಡುಗೊರೆಯಾಗಿ ಕೊಟ್ಟಿರ್ತಾರೆ. ವೀಕ್ಷಕರೇ, ಇದೇ ಸಂದರ್ಭದಲ್ಲಿ ಆ ಮಹಾ ತಪಸ್ವಿಗಳಾದ ದೂರ್ವಾಸ ಮುನಿಗಳು ಒಂದು ಶಾಪವನ್ನ ಇಂದ್ರನಿಗೆ ಕೊಡ್ತಾರೆ. ಅದು ಏನಂದ್ರೆ, ನಿನ್ನ ಸುರ ವಸ್ತುಗಳೆಲ್ಲ ಹಾಳಾಗಿ ಹೋಗಲಿ, ನಿನ್ನ ದೇವಲೋಕ ಹಾಳಾಗಿ ಹೋಗಲಿ ಅಂತ ಒಂದು ಶಾಪವನ್ನ ಕೊಡ್ತಾರೆ. ಕಳೆದುಕೊಂಡ ವಸ್ತುಗಳನ್ನು ಪುನಃ ಪಡೆಯಲಿಲ್ಲ ಅಂದ್ರೆ ಇಂದ್ರಲೋಕ ಹಾಳಾದ ಕೊಂಪೆಯಂತೆ ಆಗಿಬಿಡುತ್ತೆ. ದಯಮಾಡಿ ಒಂದು ಪರಿಹಾರವನ್ನು ನೀಡಿ ಅಂತ ಹೇಳಿ ಒಂದು ಮನವಿಯನ್ನ ಶ್ರೀಮನ್ ನಾರಾಯಣನ ಬಳಿ ಇಂದ್ರದೇವ ಹಾಗೂ ದೇವತೆಗಳು ಮನವಿಯನ್ನ ಇಡ್ತಾರೆ. ಇದನ್ನು ಗಮನಿಸಿದಂತಹ ಶ್ರೀಮನ್ ನಾರಾಯಣ ಹೇಳ್ತಾರೆ, ಇದು ನನ್ನಿಂದಾಗುವಂತಹ ವಿಷಯವಲ್ಲ. ರಾಕ್ಷಸರು ಹಾಗೂ ದೇವತೆಗಳು ಸಮುದ್ರದ ಮಂಥನವನ್ನು ಮಾಡಿದಾಗ ನೀವು ಕಳೆದುಕೊಂಡಿರುವಂತಹ ಸುರವಸ್ತುಗಳು ನಿಮಗೆ ಸಿಗುತ್ತೆ ಅಂತ ಹೇಳಿ ಒಂದು ಭರವಸೆಯನ್ನ ಕೊಡ್ತಾರೆ. ಸ್ನೇಹಿತರೆ, ಅಷ್ಟರಲ್ಲಿ ಶ್ರೀಮನ್ ನಾರಾಯಣನು ಇನ್ನೂ ಒಂದು ಮಾತನ್ನ ಹೇಳ್ತಾರೆ, ಸಮುದ್ರದ ಮಂಥನದಿಂದ ಅಮೃತವೂ ಕೂಡ ಹುಟ್ಟುತ್ತೆ, ಅದನ್ನು ಯಾರು ಕುಡಿತಾರೋ ಅವರು ಅಮರರಾಗುತ್ತಾರೆ ಅಂತ. ಇದನ್ನು ಕೇಳಿದಂಥ ದೇವಾನುದೇವತೆಗಳಿಗೆ ಹಾಗೂ ಇಂದ್ರನಿಗೆ ಒಂದು ಯೋಚನೆ ಶುರುವಾಗುತ್ತೆ. ನಮ್ಮ ಸಮುದ್ರದ ಮಂಥನ ಮಾಡುವಾಗ ರಾಕ್ಷಸರು ಸಹ ನಮ್ಮ ಜೊತೆ ಇರ್ತಾರೆ, ಅವರಿಗೂ ಸಹ ಸಮಪಾಲು ಕೊಡಬೇಕಾಗುತ್ತೆ. ಇದನ್ನು ಅವರು ಕುಡಿದ್ರೆ ಅವರು ಕೂಡ ಅಮರರಾಗುತ್ತಾರೆ, ಅವರು ನಮಗಿಂತ ಬಲಿಷ್ಠರಾಗುತ್ತಾರೆ. ನಾವು ಇವಾಗ ಏನು ಮಾಡೋದು ಅಂತ ಒಂದು ಯೋಚನೆ ಶುರುವಾಗುತ್ತೆ ಅವರಿಗೆ. ಇದನ್ನು ಗಮನಿಸಿದಂಥ ಶ್ರೀಮನ್ ನಾರಾಯಣನು ಒಂದು ಭರವಸೆಯನ್ನು ಕೊಡ್ತಾರೆ. ಈ ವಿಷಯದ ಬಗ್ಗೆ ನೀವೇನು ಚಿಂತೆ ಮಾಡಬೇಡಿ, ಸುರವಸ್ತುಗಳು ಹುಟ್ಟಿದ ಮೇಲೆ ಮುಂದೆ ಏನು ಮಾಡಬೇಕು ಅಂತ ಹೇಳಿ ನಾನು ನಿಮಗೆ ತಿಳಿಸ್ತೀನಿ ಅಂತ ಹೇಳಿ ಸಮಾಧಾನವನ್ನು ಮಾಡಿ ದೇವತೆಗಳನ್ನು ಅಲ್ಲಿಂದ ಕಳಿಸ್ತಾರೆ. ಸ್ನೇಹಿತರೆ, ಇದಾದ ನಂತರ ದೇವತೆಗಳು ರಾಕ್ಷಸರ ಬಳಿ ಅಥವಾ ದಾನವರ ಬಳಿ ಹೋಗಿ, ನಾವು ಸಮುದ್ರ ಮಂಥನ ಮಾಡ್ತಾ ಇದ್ದೀವಿ, ಇದರಲ್ಲಿ ನಿಮ್ಮ ಸಹಾಯ ಬೇಕು, ಇದರಿಂದ ಬರುವ ವಸ್ತುಗಳನ್ನು ಸಮನಾಗಿ ಹಂಚಿಕೊಳ್ಳೋಣ ಅಂತ ಹೇಳಿ ಒಂದು ತೀರ್ಮಾನಕ್ಕೆ ಬರ್ತಾರೆ. ಕ್ಷೀರಸಾಗರ ಮಂಥನ ಮಾಡೋದಕ್ಕೆ ತುಂಬ ಉದ್ದನೆಯ ಮಂಥನದ ಹಾಗೆ ಇರುವಂತಹ ಪರ್ವತ, ಅಂದರೆ ಅತಿ ಎತ್ತರದ ತುಂಬ ಚೂಪಾಗಿರುವಂತಹ ಒಂದು ಮಂದಾರಗಿರಿ ಪರ್ವತವನ್ನು ಆಯ್ಕೆ ಮಾಡ್ಕೋತಾರೆ. ಶಿವನ ಕೊರಳಲ್ಲಿರುವಂತಹ ವಾಸುಕಿ ಸರ್ಪವನ್ನ ಹಗ್ಗವಾಗಿ ಆಯ್ಕೆ ಮಾಡ್ಕೋತಾರೆ. ಮಂದಾರಗಿರಿ ಪರ್ವತವನ್ನ ವಿಷ್ಣುವಿನ ಚಕ್ರದಿಂದ ಕಿತ್ತು ಗರುಡನಿಂದ ಹೊತ್ತು ತಂದು ಕ್ಷೀರಸಾಗರದ ಮಧ್ಯಭಾಗದಲ್ಲಿ ಇಡ್ತಾರೆ. ಇನ್ನೇನು ಮಂಥನವನ್ನು ಶುರು ಮಾಡುವಂತ ಒಂದು ಸಂದರ್ಭದಲ್ಲಿ ಮಂದಾರಗಿರಿ ಪರ್ವತವು ಮುಳುಗಡೆಯಾಗುವಂತ ಒಂದು ಭಯ ಶುರುವಾಗುತ್ತೆ. ಆ ಒಂದು ಸಂದರ್ಭದಲ್ಲಿ ದೇವಾನುದೇವತೆಗಳು ಶ್ರೀಮನ್ ನಾರಾಯಣನನ್ನು ಕುರಿತು ಪ್ರಾರ್ಥನೆಯನ್ನು ಮಾಡ್ತಾರೆ. ಆ ಒಂದು ಪ್ರಾರ್ಥನೆಗೆ ಒಲಿದಂತ ಶ್ರೀಮನ್ ನಾರಾಯಣನು ಕೂರ್ಮಾವತಾರವನ್ನ ತಾಳ್ತಾರೆ. ಆ ಒಂದು ಪರ್ವತಕ್ಕೆ ಎರವಲಾಗಿ ಹೋಗಿ ನಿಲ್ತಾರೆ. ಕೂರ್ಮಾವತಾರದ ಬೆನ್ನಿನ ಮೇಲೆ ಮಂದಾರಗಿರಿ ಪರ್ವತವನ್ನು ಇಟ್ಟು ಅಲ್ಲಿನ ಮಂಥನದ ಹುಟ್ಟಾಗಿ ಶ್ರೀ ಬ್ರಹ್ಮರವರು ಕೂರ್ತಾರೆ. ಸ್ನೇಹಿತರೆ, ವಾಸುಕಿಯ ತಲೆ ಕಡೆ ರಾಕ್ಷಸರು ಮತ್ತು ಬಾಲದ ಕಡೆ ದೇವತೆಗಳು ನಿಂತು ಸಮುದ್ರ ಮಂಥನವನ್ನ ಮಾಡ್ತಾರೆ. ಈ ವೇಳೆ ವಾಸುಕಿಯ ಬಾಯಿಂದ ಹೊರಸೂಸಿದ ವಿಷಯುಕ್ತ ಉಸಿರಿನಿಂದ ನೂರಾರು ದಾನವರು ಸಾವನ್ನಪ್ತಾರೆ. ಆದರೂ ಕೂಡ ಸಮುದ್ರ ಮಂಥನವು ಮುಂದುವರಿಯುತ್ತೆ. ಒಂದು ಮಂಥನದ ಸಂದರ್ಭದಲ್ಲಿ ಮೊದಲು ಹುಟ್ಟಿದ್ದೇ ಹಾಲಾಹಲ. ಈ ಒಂದು ಹಾಲಾಹಲದಿಂದ ದೇವಾನುದೇವತೆಗಳು ಕಂಗಾಲಾಗಿ ಬಿಡುತ್ತಾರೆ. ಆಗ ಮೊದಲಿಗೆ ನೆರವಾಗಿ ನಿಂತಿದ್ದೇ ಪರಶಿವ. ಆ ಹಾಲಾಹಲವನ್ನು ಕುಡಿದು ಮೊದಲು ಒದಗಿದಂತಹ ವಿಘ್ನವನ್ನ ನಿವಾರಣೆಯನ್ನ ಮಾಡ್ತಾರೆ. ಹಾಗಾದ್ರೆ ಸ್ನೇಹಿತರೆ, ನಿಮ್ಗೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸಮುದ್ರ ಮಂಥನದಲ್ಲಿ ಯಾವ ಯಾವ ಅಮೂಲ್ಯ ವಸ್ತುಗಳು ಸಿಕ್ಕಿದ್ವು, ರಾಕ್ಷಸರು ಯಾರು, ದೇವತೆಗಳು ಯಾರು, ಏನಕ್ಕೆ ದೇವತೆಗಳು ರಾಕ್ಷಸರಿಗೆ ಅಮೃತವನ್ನು ಕೊಡಲು ನಿರಾಕರಿಸಿದ್ರು ಅಂತ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದೇ ರೀತಿ ಪೌರಾಣಿಕ ಕಥೆಗಳನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಹಾಗೆ ನನ್ನ ಸ್ಫೂರ್ತಿ ಮತ್ತು ಪ್ರೇರಣೆಗೋಸ್ಕರ ನಿಮ್ಮ ಒಂದು ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಸಹಕರಿಸಿ. ಧನ್ಯವಾದ.